ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಸಿಎಂ ಉದ್ಧವ್ ಠಾಕ್ರೆ ಹೇಳಿಕೆಗೆ ಖಂಡನೆ. ಯರಗಟ್ಟಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ. ವಿವಿಧ ಸಂಘಟನೆಗಳ ಕಾರ್ಯಕರ್ತರ ಆಕ್ರೋಶ. ಜನವರಿ 25ರಂದು ಅದ್ದೂರಿ ಕನ್ನಡ ಸಾಹಿತ್ಯ ಸಮ್ಮೇಳನ. ಐತಿಹಾಸಿಕ ನಗರಿ ನಿಪ್ಪಾಣಿಯಲ್ಲಿ ಆಯೋಜನೆ. ನಿಪ್ಪಾಣಿ ತಾಲೂಕಿನ ಐತಿಹಾಸಿಕ ಸ್ಥಳಗಳ ಮಾಹಿತಿ ಇಲ್ಲಿದೆ ನೋಡಿ. ಹುಕ್ಕೇರೀಶ್ವರ ವಚನವನ್ನು ಹಾಡಿದ ಸಚಿವೆ ಶಶಿಕಲಾ ಜೊಲ್ಲೆ. ಹುಕ್ಕೇರಿ ಹಿರೇಮಠದ ಶ್ರೀಗಳ ವಚನಗಳು ದೇಶ ವಿದೇಶದಲ್ಲಿ ಖ್ಯಾತಿ ಪಡೆದಿವೆ. ಶ್ರೀಗಳ ಗುಣಗಾನ ಮಾಡಿದ ಸಚಿವೆ ಶಶಿಕಲಾ. ಐತಿಹಾಸಿಕ ನಗರಿ ನಿಪ್ಪಾಣಿಯಲ್ಲಿ ಇದೇ ತಿಂಗಳು 25ರಂದು ಅದ್ದೂರಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಇದರ ಪ್ರಯುಕ್ತ ನಿಪ್ಪಾಣಿ ನಗರ ಹಾಗೂ ನಿಪ್ಪಾಣಿ ತಾಲೂಕಿನ ಸುತ್ತಮುತ್ತಲಿನ ಕೆಲವು ಪುರಾತನ, ಐತಿಹಾಸಿಕ ಮತ್ತು ಪ್ರಸಿದ್ಧ ಸ್ಥಳಗಳ ಬಗ್ಗೆ ನೋಡಿಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ನಿಪ್ಪಾಣಿ ನಗರದ ವಿಶೇಷತೆ ಏನು ಎಂಬುದನ್ನು ನಾವು ತಿಳಿಸ್ತೀವಿ. ಮೊದಲಿಗೆ ನಿಪ್ಪಾಣಿ ನಗರದ ಬಗ್ಗೆ ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಹೆದ್ದಾರಿ 4ರ ಕರ್ನಾಟಕದ ಗಡಿ ಪ್ರದೇಶವಾದ ಈ ನಗರವು ಮುಂಬೈಯಿಂದ 407 ಕಿಲೋಮೀಟರ್ ಮತ್ತು ಗೋವಾದಿಂದ 166 ಕಿಲೋಮೀಟರ್ ಅಂತರದಲ್ಲಿದ್ದು, ಎರಡೂ ರಾಜ್ಯಗಳಿಗೆ ಕೊಂಡಿಯಾಗಿದೆ. ನಗರವು ಪಶ್ಚಿಮ ಘಟ್ಟಗಳಿಗೆ ಹತ್ತಿರವಾಗಿರೋದ್ರಿಂದ ಮಳೆಗಾಲದ ಆನಂದವನ್ನು, ಹಸುರಿನ ಅನುಭವವನ್ನು ಇಲ್ಲಿ ಆಸ್ವಾದಿಸಬಹುದು. ತಾಪಮಾನವು ಅಂದಾಜು 16ರಿಂದ 42 ಡಿಗ್ರಿ ಸೆಂಟಿಗ್ರೇಡ್ ಇರುವುದು. ನವೆಂಬರ್ನಿಂದ ಫೆಬ್ರವರಿವರೆಗೂ ಚಳಿಗಾಲದ ಆಸ್ವಾದವನ್ನು ಅಲ್ಲಲ್ಲಿ ಇರುವ ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ಚಹಾ ಮತ್ತು ಭಜ್ಜಿಯೊಂದಿಗೆ ಸವಿಯುವ ಮಜವೇ ಬೇರೆ. ಎಲ್ಲ ಭಾಷೆ, ಜಾತಿ, ಧರ್ಮದ ಜನರು ಇಲ್ಲಿದ್ದರೂ ಸಹ ಯಾವುದೇ ತಾರತಮ್ಯವಿಲ್ಲದೆ ವ್ಯಾಪಾರ ವಹಿವಾಟುಗಳನ್ನು ಮಾಡುತ್ತಾ ಬಾಂಧವ್ಯದ ಬೆಸುಗೆ ಹೊಂದಿಕೊಂಡಿದ್ದಾರೆ. ಬಸವೇಶ್ವರ ಖಾನಾವಳಿಯಲ್ಲಿ ಸಿಗುವ ಚಪಾತಿ ಭಾಜಿ, ಚಿಕ್ಕ ಹೋಟೆಲ್ಗಳಲ್ಲಿ ಸಿಗುವ ಮಿರ್ಚಿ ಭಜಿ ಹಾಗೂ ನಾನ್ ವೆಜ್ ಊಟಗಳೆಂದರೆ ಇಲ್ಲಿನ ಜನರಿಗೆ ಪಂಚಪ್ರಾಣ. ಇನ್ನು ನಗರದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳ ಪ್ರತಿಮೆಗಳು ಮತ್ತು ವೃತ್ತಗಳು ಸಹ ಇವೆ. ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ರಾಣಿ ಚೆನ್ನಮ್ಮ ವೃತ್ತ, ಗಾಂಧಿ ವೃತ್ತ ಮತ್ತು ಸಂಗೊಳ್ಳಿ ರಾಯಣ್ಣ ವೃತ್ತ. ಇಲ್ಲಿನ ನಗರ ಪಾಲಿಕೆ 1854ನೇ ಇಸ್ವಿಯಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. 157 ವರ್ಷಗಳ ಇತಿಹಾಸವಿರುವ ಈ ನಗರ ಪಾಲಿಕೆಯು ಅನೇಕ ಸಭೆಗಳ, ನಗರದ ಬಜೆಟ್ಗಳ ಆಗು ಹೋಗುಗಳ ಜೀವಂತ ಸಾಕ್ಷಿಯಾಗಿದೆ. 100 ವರ್ಷಗಳ ಇತಿಹಾಸವಿರುವ ಸಮಾಧಿ ಮಠ. ಈ ಮಠವು ಶ್ರೀ ವಿರೂಪಾಕ್ಷಲಿಂಗ ಮಹಾಸ್ವಾಮೀಜಿಗಳು ಜೀವಂತ ಸಮಾಧಿ ತೆಗೆದುಕೊಂಡ ಪವಿತ್ರ ಸ್ಥಾನವಾಗಿದೆ. ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಸೌಕರ್ಯವನ್ನ ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಗೋಶಾಲೆ. ಸುಮಾರು 120 ಗೋವುಗಳು ಇಲ್ಲಿವೆ. ದೇಶಿ ಗೋವು ಸಂವರ್ಧನೆ, ದೇಶಿ ಗೋವು ರಕ್ಷಣೆ, ಹೀಗೆ ಒಳ್ಳೆಯ ಉಪಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗುತ್ತಿದೆ. ತುಂಬಾ ಶಾಂತವಾದ ಸ್ಥಳ ಕೂಡ ಇದಾಗಿದೆ. ಇನ್ನು ನಿಪ್ಪಾಣಿಕರ್ ವಾಡ ನಗರದ ಕೇಂದ್ರ ಬಿಂದು. ಪ್ರಾಚೀನ ಸ್ಥಳವಾದ ಇದನ್ನು ನೋಡಲು ತುಂಬಾ ಸುಂದರವಾಗಿದೆ. ಮಹಾದೇವ ಮಂದಿರ, ದತ್ತ ಮಂದಿರ, ಮಹಾಲಕ್ಷ್ಮಿ ಮಂದಿರ, ಚರ್ಚ್, ದರ್ಗಾ, ಜೈನ ಬಸ್ತಿ ಇವು ಕೆಲವು ಪುರಾತನ ಮತ್ತು ನೋಡುವಂತಹ ನಗರದ ಪ್ರಮುಖ ಮಂದಿರಗಳು. ನಿಪ್ಪಾಣಿ
ನಗರದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಶಿಪ್ಪೂರ್ ಘಾಟದಲ್ಲಿರುವ ಪುರಾತನ ರಾಮಲಿಂಗ ಮಂದಿರ ನೋಡುವುದೇ ಸೊಗಸು. ಬೆಟ್ಟ ಗುಡ್ಡಗಳ ಮಧ್ಯ ನೂರಾರು ಮೆಟ್ಟಿಲುಗಳನ್ನು ಇಳಿದ ಮೇಲೆ ಹಚ್ಚ ಹಸುರಿನ ಕಾನನದ ಮಧ್ಯೆ ಸಿಗುವ ಪುಟ್ಟ ಮಂದಿರವೇ ಇದು. ನಿಪ್ಪಾಣಿ ಗೋವಾ ಮಾರ್ಗದಲ್ಲಿರುವ ಈ ಮಂದಿರವು ರಾಮಾಯಣ ಯುಗದಲ್ಲಿ ಶ್ರೀರಾಮಚಂದ್ರರು 14 ವರ್ಷ ವನವಾಸ ತೆರಳಿದ್ದ ಸಮಯದಲ್ಲಿ ಈ ಸ್ಥಾನದಲ್ಲಿ 14 ದಿನ ವಾಸ್ತವ್ಯ ಮಾಡಿದ್ದರು. ಈ ಸಮಯದಲ್ಲಿ ಕಲ್ಲಿನಿಂದ ಬೃಹತ್ ಶಿವಲಿಂಗವನ್ನ ಸ್ಥಾಪಿಸಿ ಲಿಂಗದ ಹಿಂಬದಿಯಲ್ಲಿ ತಮ್ಮ ಬಾಣದಿಂದ ಹೊಡೆದು ನೀರಿನ ಜಲಸ್ತೋತ್ರ ಮಾಡಿದ್ದರು. ಅದು ಇಂದಿಗೂ ನಿರಂತರವಾಗಿ ಹರಿಯುತ್ತಿದೆ ಎಂಬ ಮಾಹಿತಿ ಇಲ್ಲಿನ ಅರ್ಚಕರಾದ ಬಾಳು ಗುರವ್ ನೀಡಿದ್ರು. ಪ್ರತಿ ವರ್ಷ ಶ್ರಾವಣ ಮಾಸದ ಪ್ರತಿ ಸೋಮವಾರದಂದು ಪಲ್ಲಕ್ಕಿ ಮತ್ತು ಜಾತ್ರಾ ಮಹೋತ್ಸವ ಇಲ್ಲಿ ನಡೆಯುತ್ತದೆ. ಸ್ತವನಿಧಿ ಇದು ನಿಪ್ಪಾಣಿ ನಗರದಿಂದ ಸುಮಾರು 5 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ 4ರ ಪಕ್ಕದಲ್ಲಿರುವ ದಕ್ಷಿಣ ಭಾರತ ಜೈನ ಸಭೆಯ ಸಂಚಾಲಿತ ಶ್ರೀ ಕ್ಷೇತ್ರ ಸ್ತವನಿಧಿ ಸರ್ವಧರ್ಮೀಯರ ಭಕ್ತಿಯ ಸ್ಥಾನವಾಗಿದೆ. ನವಖಂಡ ಪಾರ್ಶ್ವನಾಥ, ಚಿಂತಾಮಣಿ ಪಾರ್ಶ್ವನಾಥ, ಆದಿನಾಥ ಭಗವಾನ್, ಶಾಂತಿನಾಥ ಭಗವಾನ್, ಪದ್ಮಾವತಿ ಮಾತೆ, ಕ್ಷೇತ್ರಪಾಲ ಬ್ರಹ್ಮದೇವರ ಮಂದಿರಗಳು ಕೂಡ ಇಲ್ಲಿವೆ. ಸಂಸ್ಥೆಯ ಸೆಕ್ರೆಟರಿ ಬಾಬಾ ಸಾಹೇಬ್ ಮಗದುಂ ಹೇಳುವ ಪ್ರಕಾರ ಸುಮಾರು 800 ವರ್ಷಗಳ ಪುರಾತನ ಇತಿಹಾಸವಿರುವ ಈ ಸ್ಥಳವು ಬಿಜಾಪುರದ ಬಾದ್ಶಾ ಆದಿಲ್ ಶಾ ಅವರ ಮಹಾರಾಣಿ ಅಸ್ವಸ್ಥಗೊಂಡಾಗ ಆಕೆಗೆ ಶುಶ್ರೂಷೆ ನೀಡುತ್ತಿದ್ದ ಜಾಯಪ್ಪ ಮತ್ತು ಪಾಯಪ್ಪ ಅವರು ಅವರಿಗೆ ಬೇಕಾಗಿದ್ದ ವನಸ್ಪತಿ ಹುಡುಕಾಟದಲ್ಲಿ ಈ ಗುಡ್ಡುಗಾಡು ಪ್ರದೇಶಕ್ಕೆ ಬಂದಾಗ ಅದು ಇಲ್ಲಿ ದೊರೆತು ಅದರಿಂದ ಮಹಾರಾಣಿಯವರು ಗುಣಮುಖರಾದರು. ಸಂತೋಷಗೊಂಡ ಬಾದ್ಶಾ ಅವರು ನಿಮ್ಮ ಬೇಡಿಕೆ ಏನೆಂದು ಕೇಳಿದಾಗ ಅವರ ಕೋರಿಕೆಯಂತೆ ಇಲ್ಲಿ ಜೈನ ಮಂದಿರ ನಿರ್ಮಾಣ ಕಾರ್ಯ ಪ್ರಾರಂಭಿಸಲಾಯಿತು. ಇನ್ನು ಅನೇಕ ಭಕ್ತಿಯ ಕೇಂದ್ರಗಳಾಗಿರುವ ಆಡಿ ಗ್ರಾಮದ ಗುಡ್ಡದ ಮೇಲಿನ ಮಲ್ಲಿಕಾರ್ಜುನ ದೇವಸ್ಥಾನ, ದತ್ತ ಮಂದಿರ, ಅಪ್ಪಾಚಿವಾಡಿಯ ಪ್ರಸಿದ್ಧ ಹಾಲಸಿದ್ದನಾಥ ಮಂದಿರ, ಮಮದಾಪುರ ಗ್ರಾಮದ ಗ್ರಾಮ ದೇವತೆ ಅಂಬಿಕಾ ದೇವಾಲಯ ಹಾಗೂ ಈ ಪ್ರದೇಶದಲ್ಲಿರುವ ಏಕಮೇವ ಪಟ್ಟಣಕುಡಿ ಗ್ರಾಮದ ಸೂರ್ಯನಾರಾಯಣ ಮಂದಿರ. ನಿಪ್ಪಾಣಿ ಬಸ್ ನಿಲ್ದಾಣ ಇಲ್ಲಿ ಸುವ್ಯವಸ್ಥಿತವಾದ ಬಸ್ ನಿಲ್ದಾಣವಿದ್ದು ಇಲ್ಲಿಂದ ಎಲ್ಲಾ ಕಡೆಗಳಿಗೂ ಬಸ್ ಸೌಲಭ್ಯವಿದೆ. ಅದರಲ್ಲೂ ಪ್ರಮುಖ ನಗರಗಳಿಗಂತೂ ಸದಾ ಲಭ್ಯವಿರುವ ಬಸ್ ಸೌಲಭ್ಯ. ಸರ್ಕಾರಿ, ಖಾಸಗಿ ಹೀಗೆ ಅನೇಕ ಒಳ್ಳೆಯ ಶಾಲೆ ಮತ್ತು ಕಾಲೇಜುಗಳು ಇಲ್ಲಿದ್ದು ಉತ್ತಮ ಗುಣಮಟ್ಟದ ಡಿಪ್ಲೊಮಾ ಮತ್ತು ಎಂಜಿನಿಯರಿಂಗ್, BBA, BCA ಕಾಲೇಜುಗಳು ಕೂಡ ಇಲ್ಲಿವೆ. ಇಂತಹ
ಇಂತಹ ಭೌಗೋಳಿಕ, ಧಾರ್ಮಿಕ, ಪವಿತ್ರ ಸ್ಥಳಗಳ ಜೊತೆಗೆ ಶೈಕ್ಷಣಿಕ, ರಾಜಕೀಯ ರಂಗಕ್ಕೂ ನಿಪ್ಪಾಣಿ ತಾಲೂಕು ಮುಂಚೂಣಿಯಲ್ಲಿದೆ. ಇಂತಹ ನಗರಿಯಲ್ಲಿ ನಡೆಯುತ್ತಿರುವ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ಹೆಮ್ಮೆಯ ವಿಷಯ. ಈ ಸಮ್ಮೇಳನಕ್ಕೆ ಎಲ್ಲರೂ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡೋಣ. ಬೋರ್ಗಾಂವ್ ಪಟ್ಟಣದ ನಿವೃತ್ತ ಪ್ರಾಂಶುಪಾಲ ಸಾಹಿತಿಕಾರ ಶಾಂತಿನಾಥ್ ಲಗಾರೆಯವರು ಸರ್ವಾಧ್ಯಕ್ಷರಾಗಿ ಆಗಮಿಸಲಿದ್ದಾರೆ. ಅಶ್ವಿನ್ ಅಮ್ಮನಿಗಿ ಮತ್ತು ಎಂಪಿ ಚಿಂಚಣಿ. ಸತ್ಯಂ ನ್ಯೂಸ್, ನಿಪ್ಪಾಣಿ. ಹುಕ್ಕೇರೀಶ ವಚನವನ್ನು ಹಾಡಿದ ಸಚಿವೆ ಶಶಿಕಲಾ ಜೊಲ್ಲೆ, ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರೀಶ ಅಂಕಿತದಲ್ಲಿ ರಚಿಸಿದ ವಚನಗಳನ್ನು ದೇಶ ವಿದೇಶದಲ್ಲಿ ಖ್ಯಾತಿಯಾಗಿವೆ ಎಂದರು. ವಿಶೇಷವಾಗಿ ನಿಪ್ಪಾಣಿಯಲ್ಲಿ ಜರುಗಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿಯಲ್ಲಿ ಸ್ತ್ರೀಪರ ಸಮಾನತೆಯತ್ತ ಮಹಾಸಮ್ಮೇಳನದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವೆ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ಹುಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ರಚಿಸಿದ ಮಹಿಳೆಯರ ಕುರಿತಾದ ವಚನವನ್ನ ರಾಗಬದ್ಧವಾಗಿ ಎಲ್ಲಾ ಮಹಿಳೆಯರಿಗೂ ಮನದಟ್ಟಾಗುವ ಹಾಗೆ ಉಪನ್ಯಾಸವನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವೆ ಶಶಿಕಲಾ ಜೊಲ್ಲೆ, ಹುಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ವಚನಗಳು ಎಲ್ಲರ ಮೇಲೆ ಪ್ರಭಾವವನ್ನ ಬೀರಿವೆ. ಇವರಿಂದ ನಾವು ಕಲಿಯಬೇಕಾಗಿರುವುದು ಇಷ್ಟೇ: ಮಕ್ಕಳಿಗೆ ಎದೆ ಹಾಲು ತುಂಬಾ ಮುಖ್ಯ. ಇದನ್ನು ನಾವೆಲ್ಲರೂ ಕೂಡ ತಿಳಿದುಕೊಂಡು ಮಕ್ಕಳ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕೆಂದರು. ಅಮ್ಮ ಅಪ್ಪ ಮರೆಸಿ ಮಮ್ಮಿ ಡ್ಯಾಡಿ ಕಲಿಸಿ, ಅಮ್ಮ ಅಪ್ಪ ಮರೆಸಿ ಮಮ್ಮಿ ಡ್ಯಾಡಿ ಕಲಿಸಿ, ಕುಣಿಯು ಬಣಯ್ಯ ಕೈ ಕೈ ಕುಣಿಯು ಬಣಯ್ಯ ಹುಕ್ಕೇರೀಶ ಇವಳನ್ನು ಕನ್ನಡತೀರೆ ಎಂದಲಯ್ಯ, ಇವಳನ್ನು ಕನ್ನಡತೀರೆ ಎಂದಲಯ್ಯ. ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ, ಮಹಿಳೆ ಇವತ್ತು ಎಲ್ಲಾ ದೃಷ್ಟಿಕೋನದಿಂದ ಮುಂದೆ ಬಂದಿದ್ದಾರೆ. ಇವತ್ತು ಇನ್ನೂ ಹೆಚ್ಚಿನ ಕಾರ್ಯವನ್ನ ಮಾಡಬೇಕು. ಮನೆ ಮತ್ತು ತನ್ನ ಕೆಲಸದಲ್ಲಿ ನಿಗಾ ಇಟ್ಟು ಮುಂದೆ ಬರಬೇಕೆಂದರು. ಸಾನ್ನಿಧ್ಯ ವಹಿಸಿಕೊಂಡ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡಿ, ಮಹಿಳೆಯರು ಇವತ್ತು ಎಲ್ಲಾ ರಂಗದಲ್ಲೂ ಮುಂದೆ ಬಂದಿದ್ದಾರೆ. ಯಾವುದರಲ್ಲೂ ಕಡಿಮೆ ಇಲ್ಲ ಎನ್ನುವಷ್ಟು ಬೆಳೆದು ನಿಂತಿದ್ದಾರೆ. ಇನ್ನೂ ಬೆಳೆಯಬೇಕು. ಚೆನ್ನಾಗಿ ಸಂಸ್ಕಾರ ಕೊಟ್ಟರೆ ದೇಶ ಚೆನ್ನಾಗಿರುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂಜುಳಾ, ಶ್ರೀಮತಿ ಅನುರಾಧ ಚೌಗ್ಲೆ, ಉಪಾಧ್ಯಕ್ಷರು, ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿಯ ಇತರರು ಉಪಸ್ಥಿತರಿದ್ದರು. ಯರಗಟ್ಟಿಯ ಸ್ಥಳೀಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಉದ್ಧವ್ ಠಾಕ್ರೆ ಹೇಳಿಕೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ, ರೈತ ಸಂಘ, ದಲಿತ ಸಂಘಟನೆ, ಶ್ರೀರಾಮ ಸೇನಾ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಫೀಕ್ ಡಿಕೆ, ತಾಕತ್ತಿದ್ರೆ ಠಾಕ್ರೆ ಬೆಳಗಾವಿಗೆ ಬರಲಿ, ಕರ್ವೆಯಿಂದ ಮಸಿ ಬಳಿಯಲಾಗುವುದು ಎಂದು ಹೇಳಿಕೆ ನೀಡಿ ಹಾಗೂ ಗಡಿ ಉಸ್ತುವಾರಿ ಮಂತ್ರಿಗಳನ್ನ ನೇಮಕ ಮಾಡಬೇಕು. ಗಡಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಗಡಿ ಸಂರಕ್ಷಣಾ ಆಯೋಗವನ್ನ ಬೆಳಗಾವಿಯ ಸುವರ್ಣಸೌಧಕ್ಕೆ ತರಬೇಕು. ಗಡಿ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದ್ದರೂ ಗಡಿ ವಿಷಯದಲ್ಲಿ ಮಹಾರಾಷ್ಟ್ರದವರು ಮೇಲಿಂದ ಮೇಲೆ ಪ್ರಚೋದಿಸಿ ಗಡಿ ಭಾಗದಲ್ಲಿ ಅಶಾಂತಿ ಉಂಟು ಮಾಡುವ ಕೆಲಸವನ್ನ ಮಾಡುತ್ತಿದ್ದಾರೆ. ಮಹಾರಾಷ್ಟ್ರ ಸಿಎಂ ಗಡಿ ಬಗ್ಗೆ ಮಾತನಾಡುತ್ತಿದ್ದಾರೆ. ಹೀಗಾಗಿ ಅವರ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಬೇಕೆಂದು ರಕ್ಷಣಾ ವೇದಿಕೆ, ದಲಿತ ಸಂಘಟನೆ, ರೈತ ಸಂಘ, ಶ್ರೀರಾಮ ಸೇನೆ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವನೇ ಒಬ್ಬ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬಂದು ಬೆಳಗಾವಿ ಮತ್ತು 3 ಜಿಲ್ಲೆಗಳನ್ನ, ಕಾರವಾರ, ಬೆಳಗಾವಿ, ಬೀದರು ಜಿಲ್ಲೆಯನ್ನ ನಾವು ವಶಪಡಿಸಿಕೊಟ್ಟು ಅಂತ ಹೇಳ್ತಾನೋ, ಈ 4ಗೆ ನಾವು ಈಗಾಗಲೇ ಏನು ವರದಿ ಸಾಕಷ್ಟು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಮಂದಿಗಳು ಉಡಾಪಿಗಳ ಬೆಳಗಾವಿಯಲ್ಲಿ ಬಂದು MES ನಾಯಕರು ನಿರಂತರವಾಗಿ ನಮ್ಮ ಕನ್ನಡಿಗರ ಮೇಲೆ ಹಳ್ಳೂರಂತ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿದ್ರು. ಹಾಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಕೂಡ ಹೋರಾಟ ಮಾಡಿದ್ದೀವಿ. ಅದು ಹೋದ ನಂತರ ಕೂಡ ಒಬ್ಬ ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಒಬ್ಬ 4 ಮುಖ್ಯಮಂತ್ರಿ 3 ಜಿಲ್ಲೆಗಳನ್ನು ನಾವು ವಶಪಡಿಸಿಕೊಟ್ಟು ಅಂತ ಹೇಳ್ತಾನೋ, ನಾವು ಕನ್ನಡಿಗರು
ಜೀವ ಕೊಡ್ತೇವೆ, ಬೇಕಾದ್ರೆ ಪ್ರಾಣ ಕೊಡ್ತೇವೆ, ರಕ್ತ ಕೊಡ್ತೇವೆ. ಆದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಉಂಚಿ ಕೂಡ ಜಗವನ್ನು ಕೊಡುದಿಲ್ಲ ಅಂತೇಳಿ ಆ 4 ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ ನಾವು ಎಚ್ಚರಿಕೆ ಕೊಡ್ತೇವೆ. ಬೆಳಗಾವಿಯಲ್ಲಿ ಕೂಡ ಈಗ ದೊಡ್ಡ ಪ್ರಮಾಣದ ಇವತ್ತಿನ ದಿವಸ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ ಕನ್ನಡ ಸಾಹಿತ್ಯ ಭವನದಲ್ಲಿ. ನಾವು ಇನ್ನು ಮುಂದೆ ಮಹಾರಾಷ್ಟ್ರ ಕೂಡ ನಾವು ಹೋಗ್ತೇವೆ. ಬೇಕಾದ್ರೆ ಅವ್ನು ತಾಕತ್ತಿದ್ರೆ ನಮ್ಮನ್ನು ತಡೆಯಲೇ, ಅವಂಗ ತಾಕತ್ತಿದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬರಲಿ, ಅವನ ಮುಖಕ್ಕೆ ಮಸಿ ಬಿಡುತ್ತೇವೆ ಅಂತೇಳಿ ನಾವು ಯರಗಟ್ಟಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ದಲಿತ ಸಂಘಟನೆ. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಮುಖಂಡರಾದ ಭಾಸ್ಕರ್ ಹಿರೇಮೇತ್ರಿ, ಬಾಬು ಚನ್ನಮೇತ್ರಿ, ಲಕ್ಕಪ್ಪ ಜಗದಾರ್, ಚಿದಂಬರ್ ಕಟ್ಟಿಮನಿ, ವಿಠಲ್ ಹುಣಶಿಕಟ್ಟಿ, ರೈತ ಸಂಘದ ಜಿಲ್ಲಾಧ್ಯಕ್ಷ ಸೋಮು ರಾಯನಾಪುರ್, ಶ್ರೀರಾಮ ಸೇನಾ ಅಧ್ಯಕ್ಷರಾದ ಶಂಕರ್ ಇನಾಮ್ದಾರ್, ಮಹೇಶ್ ಕರಜ್ಕಿಮಾ, ಚಂದ್ರು ತಲ್ಲೂರ್, ಮಂಜುನಾಥ್ ಕಟ್ಟಿ ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಯಕ್ಷಂಬ ಪಟ್ಟಣದಲ್ಲಿ ಶುಕ್ರವಾರ ನಡೆದ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸತ್ಕಾರ ಹಾಗೂ ಅನ್ನಪೂರ್ಣೇಶ್ವರಿ ಸಂಸ್ಥೆ ಆಯೋಜಿಸಿರುವ ಹೊಲಿಗೆ ಯಂತ್ರ ವಿತರಣಾ ಸಮಾರಂಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಭಾಗವಹಿಸಿದ್ದರು. ಬೆಳಗಾವಿ ಜಿಲ್ಲೆಯ ಯಕ್ಷಂಬ ಪಟ್ಟಣದಲ್ಲಿ ಶುಕ್ರವಾರ ನಡೆದ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸತ್ಕಾರ ಹಾಗೂ ಅನ್ನಪೂರ್ಣೇಶ್ವರಿ ಸಂಸ್ಥೆ ಆಯೋಜಿಸಿರುವ ಹೊಲಿಗೆ ಯಂತ್ರ ವಿತರಣಾ ಸಮಾರಂಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರು ಮಾತನಾಡುತ್ತಿದ್ದರು. ಗ್ರಾಮದ ಜನತೆ ನಿಮ್ಮಗಳ ಮೇಲೆ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ತಾವುಗಳು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು. ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವ ಮಾಜಿ ಮಂತ್ರಿಗಳು ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಪ್ರಕಾಶ್ ಹುಕ್ಕೇರಿ ಅವರ ಬಗ್ಗೆ ಇದೇ ವೇಳೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾವೇರಿಯಲ್ಲಿ ನಡೆಯಲಿರುವ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ದೊಡ್ಡರಂಗೇಗೌಡ ಆಯ್ಕೆಯಾಗಿದ್ದಾರೆ. ಈ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಮನು ಬಳಿಗಾರ್ ಮಾಹಿತಿ ನೀಡಿದ್ದು, ಹಾವೇರಿಯ ಗುದ್ಯ ಪಕ್ಕದಲ್ಲಿರುವ ವಿಶಾಲ ಮೈದಾನದಲ್ಲಿ ಫೆಬ್ರವರಿ 26, 27 ಮತ್ತು 28ರಂದು ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಕೋವಿಡ್ ನಿಯಮವನ್ನು ಸಡಿಲಿಸಿ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದ್ದು, ಮೊದಲ ದಿನವೇ 1 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ದೊಡ್ಡರಂಗೇಗೌಡರ ಜೀವನ ಸಾಧನೆ. ಡಾಕ್ಟರ್ ದೊಡ್ಡರಂಗೇಗೌಡರು ಕನ್ನಡ ಪ್ರಗಾಥಗಳ ಸಾಮ್ರಾಟ್ ಎಂದು ಪ್ರಸಿದ್ಧರಾದ ಕನ್ನಡದ ಕವಿ, ಸಾಹಿತಿ ಮತ್ತು ಕನ್ನಡ ಚಲನಚಿತ್ರ ಸಾಹಿತಿಗಳಲ್ಲಿ ಒಬ್ಬರು. ಇವರು ತುಮಕೂರು ಜಿಲ್ಲೆಯ ಕುರುಬರಹಳ್ಳಿಯಲ್ಲಿ ಫೆಬ್ರವರಿ 7, 1946ರಲ್ಲಿ ಜನಿಸಿದರು. ತಂದೆ ಕೆ ರಂಗೇಗೌಡರು, ತಾಯಿ ಅಕ್ಕಮ್ಮ. ಇವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದರು. ಇವರು ಕನ್ನಡ ನವೋದಯ ಕಾವ್ಯ ಒಂದು ಪುನರ್ ಮೌಲ್ಯಮಾಪನ ಎಂಬ ವಿಷಯದ ಬಗ್ಗೆ ಸಂಶೋಧನಾ ಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದ PhD ಡಾಕ್ಟರೇಟ್ ಪದವಿ ದೊರಕಿತು. 1972ರಿಂದ 2004ರವರೆಗೂ ಬೆಂಗಳೂರಿನ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಬಳಿ ಇರುವ SLN ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಅಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. 1982ರಲ್ಲಿ ಗೌಡರು ಆಲೆಮನೆ ಚಿತ್ರಕ್ಕಾಗಿ ಬರೆದ ಭಾವೈಕ್ಯ ಗೀತೆಗೆ ಸರ್ಕಾರದಿಂದ ವಿಶೇಷ ಗೀತೆ ಪ್ರಶಸ್ತಿ ಮತ್ತು ಬೆಳ್ಳಿ ಪದಕದೊಂದಿಗೆ ಸನ್ಮಾನ ಕೂಡ ದೊರೆಯಿತು. ವಿಶೇಷ ಗೀತೆ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಇವರು ಮನುಜ ಎಂಬ ಕಾವ್ಯ ನಾಮದಿಂದ ಬರೆಯುತ್ತಿದ್ದಾರೆ. ಯರಗಟ್ಟಿ ಸಮೀಪದ ರೈನಾಪುರ ಗ್ರಾಮದಲ್ಲಿ ಶಿವಶರಣ ಅಂಬಿಗರ ಚೌಡಯ್ಯನವರ 901ನೇ ಜಯಂತಿ ಹಾಗೂ ಶಿವಕುಮಾರ ಮಹಾಸ್ವಾಮಿಗಳ 2ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಂಬಿಗರ ಚೌಡಯ್ಯನವರ 901ನೇ ಜಯಂತಿ ಹಾಗೂ ಶಿವಕುಮಾರ ಮಹಾಸ್ವಾಮೀಜಿಗಳ ದ್ವಿತೀಯ ಪುಣ್ಯಸ್ಮರಣೆಯನ್ನ ಆಯೋಜಿಸಲಾಗಿತ್ತು. ಯರಗಟ್ಟಿ ಸಮೀಪದ ರೈನಾಪುರ ಗ್ರಾಮದಲ್ಲಿ ಶಿವಶರಣ ಅಂಬಿಗರ ಚೌಡಯ್ಯನವರ 901ನೇ ಜಯಂತಿ ಹಾಗೂ ಶಿವಕುಮಾರ ಮಹಾಸ್ವಾಮೀಜಿಗಳ 2ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಕಾಶ್ ಪೂಜೇರ್, ಸೋಮಪ್ಪ ಪೂಜೇರ್, ನಾಗಪ್ಪ ಪೂಜೇರ್, ವಿಠಲ್ ಪೂಜೇರ್, ಪುಂಡಲಿಕ್ ಪೂಜೇರ್, ಉಮೇಶ್ ದಾಸರ್, ಶಂಕರಪ್ಪ ಆಚ್ಮಟ್ಟಿ, ಕಬೀರ್ ಸಾಬ್ ನದಾಫ್, ಯಾಸಿನ್ ನದಾಫ್, ತಮ್ಮಣ್ಣ ರವಿ,
ಪ್ರವೀಣ್ ಅಳಗೋಡಿ, ರಾಜು ಕಾರಪ್ಪನವರ್, ಮಹಂತೇಶ್ ಪೂಜೇರ್, ಮುದ್ದಪ್ಪ ಪೂಜೇರ್, ಫಕ್ಕೀರಪ್ಪ ಪೂಜೇರ್, ಫಕ್ರು ನದಾಫ್, ಹನುಮಂತ್ ರವಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾರ್ಗದರ್ಶನ ಬೆನ್ನಲ್ಲೇ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಪ್ರತಿ ವಾರ್ಡ್ ಮಟ್ಟದ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾರ್ಗದರ್ಶನದ ಬೆನ್ನಲ್ಲೇ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಪ್ರತಿ ವಾರ್ಡ್ ಮಟ್ಟದ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ನಿಮ್ಮ ಆರೋಗ್ಯ ನಿಮ್ಮ ಅಂಗೈಯಲ್ಲಿ ಎಂದು ತಿಳಿಸಿದರು. ಹಿರಿಯರು, ಜೀವಿಗಳಿಗೆ ಹಾಗೂ ಮಹಿಳೆಯರಿಗೆ ಸಕ್ಕರೆ ಕಾಯಿಲೆ, ಬಿಪಿ ಮಾತ್ರೆಗಳನ್ನು ನೀಡಿ ಪ್ರತಿ ತಿಂಗಳಿಗೆ ಆಗುವಷ್ಟು ಮಾತ್ರೆಗಳನ್ನು ನೀಡಿ ವಾರ್ಡ್ ಮಟ್ಟದ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಲು ಮಾಧ್ಯಮದ ಮುಖಾಂತರ ಇಳಕಲ್ನ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಬಿರಾದಾರ್ ತಿಳಿಸಿದರು. ಈ ತಿಂಗಳ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಆಯೋಜಿಸಲಾಗಿದೆ. ಇದರಲ್ಲಿ ಬೇರೆ ಬೇರೆ ವಾರ್ಡಿಗೆ ಬೇರೆ ಬೇರೆ ಜನರು ತಮ್ಮ ಆರೋಗ್ಯ ತಪಾಸಣೆ ಮಾಡ್ತೀವಿ. ಆಮೇಲೆ ಎಲ್ಲ ವಾರ್ಡಿಗೂ ಅಂದರೆ ಪ್ರತಿ 31 ವಾರ್ಡ್ಗಳು ನಾವು ಅಂದರೆ ನಮ್ಮ ವಾರ್ಡ್ಗಳ ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಸಹಾಯಕ ವತಿಯಿಂದ ಎಲ್ಲರೂ ಆರೋಗ್ಯ ತಪಾಸಣೆ ಮಾಡ್ತಾರೆ. ಆ ಆರೋಗ್ಯ ತಪಾಸಣೆ ಮಾಡುವಾಗ ಎಲ್ಲರೂ ಬಂದು ಸಹಕರಿಸಿ ನಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ನಮಗೆಲ್ಲ ಕೈ ಜೋಡಿಸಿ ಈ ಆರೋಗ್ಯ ತಪಾಸಣೆ ಶಿಬಿರವನ್ನು ಅಂದರೆ ಸಕ್ಸಸ್ಫುಲ್ಲಾಗಿ ಮಾಡಬೇಕಂತಂದು ನಾವು ಕೇಳ್ತೀವಿ. ಇಳಕಲ್ನಲ್ಲಿ ಇವತ್ತಿನಿಂದ ಇದು ಈ ರೀತಿ ಪ್ರಾರಂಭವಾಗಿದೆ.
ಇದರ ಸದುಪಯೋಗವನ್ನು ಎಲ್ಲರೂ ತಗೋಬೇಕು ಮತ್ತು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಇದೇ ಸಂದರ್ಭದಲ್ಲಿ ಅವರೊಂದಿಗೆ ಡಾಕ್ಟರ್ ಪ್ರಿಯದರ್ಶಿನಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯೆ ಜುಲೇಖಾ, ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ರತ್ನಾ ಪಟಸಾಲೆ, ವಿಜಯಲಕ್ಷ್ಮಿ ಬಡ್ಗೇರ್, ಉಮಾ ಅರ್ಶುಣ್ಗಿ, ಬಸು ಸಂಕೀನ್, ಹುಲ್ಲಪ್ಪ ಮೈತ್ರಿ, ಆರೋಗ್ಯ ಸಹಾಯಕ ಹಾಗೂ ಆಶಾ ಕಾರ್ಯಕರ್ತೆಯರು ಶಿಬಿರದಲ್ಲಿ ಭಾಗವಹಿಸಿದ್ರು. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.